ಎಲ್ಲಿಗೆ ಬಂದಿದ್ದೀನಿ ಅಂತ ಅಲ್ಲಿ ನೋಡ್ರೆ ಗೊತ್ತಾಗಿರುತ್ತೆ. ನಾವು ಬಂದಿರೋ ಮಾದೇಶ್ವರ ಬೆಟ್ಟಕ್ಕೆ, ಇನ್ನೂ ತಾಳ್ಬಿಡ್ತಲ್ಲಿದ್ದೀವಿ. ಸರ್ಪ್ರೈಸು ಯಾರಿಗೆ ಅಂತ ಹೋಯ್ತಾ ಗೊತ್ತಾಯ್ತದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಅಂದ್ಕೊಂಡಿರಲಿಲ್ಲ ಇವತ್ತು ಹೋಗಬೇಕು ಅಂತ. ಸೊ ಏನೋ ಮೈಂಡಿಗೆ ಬಂತು, ಸೊ ಅದಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ಇವಾಗ ತಾಳ್ಬಿಡ್ತಲ್ಲಿದ್ದೀವಿ, ಇನ್ನೂ 15 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗುವ. ನಾನು ಮಿಂಚು ಹೋಗ್ತಾ ಇದ್ದೀವಿ ಇವತ್ತು. ಸೊ ತುಂಬ ಒಂದೂವರೆ ವರ್ಷ ಆಗಿತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ. ಇವತ್ತು ಹೋಗ್ತಾ ಇದ್ದೀನಿ ನನ್ನ ಜಾಕಿಲಿ. ಜೊತೆಗೆ ನಮ್ಮ ಅಕ್ಕ ಅವಳೆ, ನಮ್ಮ ಕ್ಯಾಮ್ರಾಮೇನು ಮಿಂಚು ಅವರವ್ರೆ. ಸೊ ಯಾವಾಗಲೂ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ. ಫಸ್ಟ್ ಟೈಮು ನಾನು ನಮ್ಮ ಅಕ್ಕ ಮಿಂಚು 3 ಜನ ಹೋಗ್ತಾಯಿದ್ದೀವಿ. ನನಗೆ ಫುಲ್ ಖುಷಿ ಆಗ್ತಾಯಿದೆ. ಇವರೇ ನಮ್ಮ ಅಕ್ಕ. ನನಗೆ ಫುಲ್ ಖುಷಿ ಆಗ್ತಾಯಿದೆ ಇವತ್ತು. ಯಾಕಂದರೆ ಅಲ್ಲಿ ನಮ್ದು ಒಬ್ಬರು ಸರ್ಪ್ರೈಸ್ ಕೊಡಬೇಕು. ಅವ್ರಿಗೆ ಹೇಳಿಲ್ಲ ನಾನು ಬರ್ತಾಯಿದ್ದೀನಿ ಅಂತ, ಹೇಳ್ದೇ ಹೋಗ್ತಾಯಿದ್ದೀನಿ. ನೋಡುವ ಹೆಂಗೆ ಎಕ್ಸೈಟ್ ಆಗ್ತಾನೆ ಅಂತ. ಸೊ ಅವನು ಅಲ್ಲಿ ಕೆಲಸದಲ್ಲಿ ಬಿಸಿ ಇರ್ತಾನೆ. ಹೆಂಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ಅವ್ನ ರಿಯಾಕ್ಷನ್ ನೋಡಬೇಕು. ಹೇಳ್ದೇ ಹೋಗ್ತಾಯಿದ್ದೀನಲ್ಲ, ಅವ್ನ ರಿಯಾಕ್ಷನ್ ನೋಡಬೇಕು ಅಂತಲೇ ಹೇಳ್ದೇ ಹೋಗ್ತಾಯಿದ್ದೀನಿ. ನೋಡುವ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ವೆದರ್ ಬೇರೆ ಮಳೆ ಹೋದಿ ಸಕ್ಕತ್ತಾಗೈತೆ ವೆದರು. ಆರಾಮಾಗಿ ಜಾಲಿ ರೈಡು ಹೋಯ್ತಾ ಇದ್ರೆ ಈವ್ನಿಂಗ್ ಟೈಮು. ಆಹಾ, ಈ ಮಜನೇ ಬೇರೆ. ಕೇಳಿದ್ರೆ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ರಶ್ಶು ಅಂದರು. ಇಲ್ಲಿ ಲೈಟಾಗಿ ರಶ್ಶು. ಇಲ್ಲಿ ಇದು ಆ್ಯಕ್ಚುಲಿ ನಡ್ಕೊಂಡು ಹೋಯ್ತಾರಲ್ಲ ಅವ್ರದ್ದು ಮೆಟ್ಲಿದು ಸಖತ್ತಾಗಿ ಮಾಡೋದು. ಇವಾಗೆಲ್ಲ ಮೆಟ್ಲುಗಳೆಲ್ಲ ಮೇಲ್ಗಡೆ ಸಖತ್ತಾಗಿ ಮಾಡೋರೆ. ನಡ್ಕೊಂಡು ಹೋಗೋರ್ಗು ಸಖತ್ತಾಗೈತೆ. ರೋಡ್ಗಳೆಲ್ಲ ಮುಂಚೆ ರೋಡು ಒಂಚೂರು ಚೆನ್ನಾಗೇ ಇರಲಿಲ್ಲ. ಫುಲ್ಲು ಕಲ್ಕಲ್ ರೋಡು. ಇವಾಗ ಒಳ್ಳೆ ಹೈವೇ ಇದ್ದಂಗೆ ಐತೆ. ಈ ಕಡೆ ಲೈಟಿಂಗ್ ನೋಡು, ಸಖತ್ತಾಗೈತೆ ಲೈಟಿಂಗ್ ಮಾತ್ರ. ಮಾರ್ನಿಂಗ್ ಲೈಟು ಈವ್ನಿಂಗ್ ಲೈಟು ಸಖತ್ತಾಗಿರುತ್ತೆ. ಚಾಮುಂಡಿ ಬೆಟ್ಟ ಇಲ್ಲೆಲ್ಲಿ ಕಾಣಿಸೋದು? ಕಾಣಿಸಲ್ಲ. ಅದು ಪುರಾತನ ಇತಿಹಾಸದಲ್ಲಿ ಇರೋದು ಹಂಗೆ. ಬಟ್ ಚಾಮುಂಡಿ ಬೆಟ್ಟ ಕಾಣಿಸಲ್ಲ. ಸೊ ನಾವು ಬಂದಾಗೆಲ್ಲ ನಾಗುಮಲೆಗೆ ಹೋಯ್ತಿದ್ದು. ಈ ವರ್ಷ ಇಲ್ಲ, ಯಾಕಂದರೆ ನಾಗುಮಲೆಗೆ ಬಿಡ್ತಾಯಿಲ್ಲ. ನಾಗುಮಲೆಗೆ ಹೋಗಬೇಕು ಅಂದರೆ ಫಸ್ಟೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಆಮೇಲೆ ಹೋಗಬೇಕು. ಸೊ ಇವಾಗ ಹೋಗೋ ಸಿಚುವೇಶನ್ ನಾನೂ ಇಲ್ಲ. ಇವಾಗ ಹೋಗ್ತಾ ಇರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ನನಗೂ ನಾಳೆ ಇವೆಂಟ್ ಇದೆ. ಇವಾಗ ಎಷ್ಟೊತ್ತಾದರೂ ನಾನು ರಿಟರ್ನ್ ಆಗಲೇಬೇಕು. ಯಾಕಂದರೆ ಬೆಳಿಗ್ಗೆ 9 o'clock ಇವೆಂಟ್ ಇರೋದ್ರಿಂದ. ಬಂದೆ ನನ್ನ ಜಾಕಿ 1.5 ವರ್ಷ ಆಗಿತ್ತೇನೋ ಬೆಟ್ಟ ಹತ್ಸಿ. ಇವತ್ತು ಹೋಯ್ತಾ ಇದ್ದೀನಿ. ಈಗ ನಮ್ಮ ಜರ್ನಿ ಅರ್ಧ ದಾರಿಗೆ ಬಂದಿದೆ. ಇವಾಗ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ. ಇಲ್ಲಿಂದ ನೋಡಿದ್ರೆ ಮಾದೇಶ್ವರನ ಸ್ಟ್ಯಾಚು ಕಾಣಿಸುತ್ತೆ, ಹುಲಿ ಮೇಲೆ ಕೂತಿರೋದು. ಇಲ್ಲಿರೋದು ಕಾಲ್ದಾರಿ ಅವ್ರದ್ದು ಮೆಟ್ಲುಗಳು. ಸೊ ಮುಂಚೆ ಮೆಟ್ಲುಗಳು ಈಗಿರಲಿಲ್ಲ, ಬರೀ ಈ ಥರ ಕಲ್ಲು ಮಣ್ಣೊಳಗಡೆ ನಡ್ಕೊಂಡು ಹೋಗ್ಬೇಕಾಯಿತು. ಇವಾಗ ಕಾಲ್ದಾರಿಲಿ ಬರೋರ್ಗೆ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದ್ಭುತವಾಗಿದೆ. ತೋರಿಸ್ತೀನಿ ನೋಡಿ. ಇವಾಗ ಮಾದೇಶ್ವರನ ಬೆಟ್ಟ ಕಾಣಿಸುತ್ತೆ ಇಲ್ಲಿಂದ. ಲೈಟಿಂಗ್ಸ್ ಎಲ್ಲ ಆನ್ ಮಾಡೋರು ಆಲ್ರೆಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೊಕೇಶನ್ಗೆ ಹೋಗ್ತೀನಿ. ಸೊ ಇವಾಗ ಎಕ್ಸೈಟ್ಮೆಂಟ್ ಜಾಸ್ತಿ ಐತೈತೆ. ಈಗ ಇಲ್ಲಿನ ಇನ್ನೊಂದು 5 minutes ಅಷ್ಟೇ ಲೊಕೇಶನ್ಗೆ ಹೋಗ್ತೀನಿ, ನೋಡೋಣ. ಸೊ ಫೈನಲಿ ಮಾದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ತಿದ್ನಲ್ಲ, ಸೊ ಅದು ಅವನಿಗೆ ಅಲ್ಲಿ ನಿಂತಾನೆ ನಮ್ಮ ದೋಸ್ತ ಚುರುಮುರಿ ಅಂಗಡಿ. ಸೊ ಅವ್ನು ಇಲ್ಲ, ಅದೇ ಕೆಲಸ. ಈಗ ಅವನಿಗೆ ಸರ್ಪ್ರೈಸ್ ಕೊಡಬೇಕು. ಬನ್ನಿ ನೋಡುವ ಒಂದು ರಿಯಾಕ್ಷನ್ ಹೆಂಗಿರ್ತದೆ ಅಂತ. ನನಗಂತೂ ಫುಲ್ ಎಕ್ಸೈಟ್ ಆಗೈತೆ. ಬನ್ನಿ ಅಕ್ಕ ಬಾ. ಸುಮ್ಮನೆ ಹೇಳಿದ್ರೆ ಏನು ಮಾಡ್ತಿದೆ? ಸೂಪರ್ ಆಗಿದೆ.
ವಿಡಿಯೋಗೋಸ್ಕರ ನನ್ಗೋಸ್ಕರ ಅಂತ ಇಲ್ಲ. ಏನಕ್ಕ ಸಮಾಚಾರ ಇದಕ್ಕಿದಂಗೆ ನಿನ್ನೆ ನೋಡ್ಬೇಕು ದೋಸ್ತ ಗೊತ್ತಲ್ಲ ಏನ್ ಹೇಳಂದ್ರ ಸುಮ್ಮನೆ ಸರ್ಪ್ರೈಸು ನಾವಿಲ್ಲಿ ಬತ್ತೀವಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ತಲಕಾಡಿಂದ ಹೊರಟ್ವಾ, ಆಲೇ ಹೊರಟ್ಬಿಟ್ಟಿದ್ದೆ. ಸರಿ ಸುಮ್ಮನೆ ಹೋಗುಮ, ಎಷ್ಟು ಕಿಲೋಮೀಟ್ರ್ ಐತೆ ಅಂದವಳು. ಇಲ್ಲಿಂದ ಒಂದು ಏನೋ ಒಂದು 70-80 ಆಯ್ತದೆ ಅಂದೆ. ನೋಡಿದ್ರೆ ಅಷ್ಟೇ ಇತ್ತು. ಸರಿ ಬಾ ಹೆಂಗೆ ಹೋಗೋಣ ಹೆಂಗೆ ಅಂದೆ. ಸರಿ ಹೋಗ್ಬೋಣ ಅಂದರು. ತಿರುಗಿಸ್ಕೊಂಡು ಬತ್ತಾನೆ ಇದ್ದೆ. ಹೆಂಗಿದ್ರು ಗ್ಯಾಸ್ ಫುಲ್ ಟ್ಯಾಂಕ್ ಹಾಕ್ಸಿದ್ನಲ್ಲ, ಬಂದೆ ಅತ್ತ. ಏನು ರಶ್ಶು, ಜಾಗನೇ ಇಲ್ಲ ಒಳಗಡೆ. ಚಿನ್ನುತ್ತಾರೆ ಇವಾಗ 7 ಗಂಟೆಗೆ. ಸೊ ಇವಾಗ ನಮ್ಮ ಮನೆಯವ್ರಿಗೊಬ್ರಿಗೆ ತಲೆನೋಯ್ತೈತಂತೆ, ಅವ್ರಿಗೆ ಮಾತ್ರೆ ಹುಡುಕ್ತಾ ಇದ್ದೀನಿ. ಇವಾಗ ದರ್ಶನಕ್ಕೆ ಹೋಗೋಣ ಅಂದರೆ ಟೆಂಪಲ್ ಕ್ಲೋಸ್ ಆಗೈತೆ. ಇನ್ನೇನಿದು 8 ಗಂಟೆ ಮೇಲೆ ಓಪನು. ಸರ್ಪ್ರೈಸಾಗಿ ಬಂದರೆ ಇದೇ ಕತೆ, ನಮಗೆ ಸರ್ಪ್ರೈಸು. ಟೆಂಪಲ್ ಕ್ಲೋಸು. ಇವಾಗ ಏನಿದು ಚಿನ್ನತ್ತೇರು ನೋಡ್ಕೊಂಡು ಹೊರಡ್ಬೇಕಷ್ಟೇ. ನಾವು ದರ್ಶನಕ್ಕೋಸ್ಕರ ಕಾಯ್ಕೊಂಡು ನಿಂತ್ಕೊಂಡ್ರೆ ನೈಟ್ ಎಲ್ಲ ಇಲ್ಲೇ ಆಗೋಯ್ತದೆ. ಬೆಂಗಳೂರು ಬಸ್ಸಲ್ಲಿ ಮಿಡ್ ನೈಟ್ ಆಗುತ್ತೆ. ನೋಡಿದ್ರೆ ಫುಲ್ಲು ಕ್ರೌಡು. ಎಲ್ಲಿ ನೋಡೋರು ಜಂಗುಳಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ. ಅಪ್ಪಪ್ಪ ಮಾದೇಶ್ವರ, ಓಹೋ ಕ್ಯೂ ಅಲ್ಲವನಪ್ಪ ಈ ಪಾಟಿ ರಶು. ಬಾ ಬಾ ಬಾ, ಚಿನ್ನುತ್ತಾರೆ ಇಳಿಯಕ್ಕೆ ರೆಡಿ ಆಯ್ತವ್ರೆ. ಹೋಗಿ ಗೇಟ್ ಕ್ಲೋಸ್ ಮಾಡಿರಂಗವ್ರೆ. ತೇರು ಎಳೆಯುವ ಸಮಯ ಇವಾಗ. ಸಿಕ್ಕಾಪಟ್ಟೆ ಜನ ನಿಂತವ್ರೆ. ಅಣ್ಣ ಕೀಪಡಲ್ ವಿಡಿಯೋ ಮುಖ ತೆಗಿತವನೆ.
ಬಾಸು ಮೇಲಿಂದ ನೋಡ್ತಾವ್ರೆ. ಲೈಟ್ ಬಂದ್ಮೇಲೆ ಏನು ಆಟ ಆಡ್ತಾ ಇದೆ ಗೊತ್ತಾ? ಚಿನ್ನ ತೇರು ಮುಗೀತು. ನಮ್ಮ ದುರಾದೃಷ್ಟ ಏನೋ, ಸೊ ದರ್ಶನಕ್ಕೆ ಹೋಗೋಕೆ ಆಯ್ತಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕ್ರೌಡು. ಹೋದರೆ ಬರೋದೇ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಇವಾಗ ನಾವು ಇನ್ನೂ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಈ ನೈಟ್ ಜರ್ನಿ ಕಷ್ಟ. ಸೊ ಅದರಿಂದ ನಾವು ಚಿನ್ನದ ತೇರು ನೋಡ್ಕೊಂಡು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ದೋಸ್ತಿಗೆ ಒಂದು ಬಾಯಿ ಹೇಳ್ಬಿಟ್ಟು ಹೊರಡೋದೆ. ಬತ್ತೀನಿ ಕಣ ಸಾಕಾರ. ಇನ್ನೇನು ಮಾಡಿ ಯಾರು ಬರೋದು ಇನ್ನೂ 2 ವಾರ ಆಯ್ತದೆ. ಚೇಂಜ್ ಇರೋ ಕೊಪ್ಪಣ 60 ರೂಪಾಯಿ ಚೇಂಜ್ ಇಲ್ಲ. 10 ರೂಪಾಯಿ ಇದೆಯಾ? 10 ರೂಪಾಯಿ ಇರ್ಬೋದು. ದೋಸ್ತಂಗೆ ಬಾಯಿ ಹೇಳಿ ಹೊರಟಿದ್ದೀವಿ ಇವಾಗ ಮಾದೇಶ್ವರಂ ಬೆಟ್ಟದಿಂದ ಬ್ಯಾಕ್. ಇವಾಗ ಬೆಂಗಳೂರಿಗೆ ಹೋಗೋಕ್ಕೆ 12 ಗಂಟೆ ಆಯ್ತದೆ. ತುಂಬ ಖುಷಿನೂ ಆಗ್ತೈತೆ, ಒಂದು ಕಡೆ ಬೇಜಾರು ಆಯ್ತೈತೆ. ಸಿಹಿ ಸುದ್ದಿ, ದೋಸ್ತನ ಮೀಟ್ ಮಾಡಿರೋದು. ಕಹಿ ಸುದ್ದಿ, ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ. ಸೊ ಚಿನ್ನದ ತೇರು ಒಂದು ಬರೀ ಚಿನ್ನದ ತೇರು ನೋಡ್ಕೊಂಡು ಹಂಗೆ ಹೋಗ್ತಾಯಿದ್ದೀನಿ. ದರ್ಶನ ಮಾಡೋಕೆ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ರಶ್ಶು, ಬೇಜಾರಾಗ್ತೈತೆ. ಇಲ್ಲಿವರೆಗೂ ಬಂದು ದರ್ಶನ ಮಾಡೋಕ್ಕಾಗಿಲ್ವಲ್ಲಪ್ಪ ಅಂತ. ನಾವು ದರ್ಶನ ಮಾಡೋಕೆ ಹೋದರೆ 2 ಅವರ್ 3 ಅವರ್ ಒಳಗಡೆ ಲಾಕ್ ಆಗ್ಬಿಡ್ತೀವಿ. ಅಷ್ಟು ಸಿಕ್ಕಾಪಟ್ಟೆ ರಶ್ ಐತಿ. ಇವತ್ತು ಇನ್ನೂ ಬೇರೆ ಸಿಕ್ಕಾಪಟ್ಟೆ ಜನ ರಶ್ ಇದೆ. ಸೊ ದೋಸ್ತನ ಬಿಟ್ಟು ಹೋಗ್ತಾ ಇರೋದಕ್ಕೂ ಬೇಜಾರಿದೆ. ಬಂದು ಹೆಂಗೋ 1 ಅವರ್ ಟೈಮ್ ಪಾಸ್ ಮಾಡಿದೆ ಅವನ ಹತ್ರ. ಇದು ಬೆಟ್ಟಕ್ಕೆ ಬರುವಾಗ ಆನ್ ದಿ ವೇ ವ್ಯೂ ಪಾಯಿಂಟ್ ಸಿಗುತ್ತೆ. ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಾದೇಶ್ವರಂ ಬೆಟ್ಟ ಈ ಥರ ಕಾಣಿಸುತ್ತೆ ನೋಡಿ. ಸೊ ಅದು ಲೈಟಿಂಗ್ಸು ಲೈನ್ ಬೈ ಲೈನ್ ಕಾಣಿಸ್ತಾ ಇರೋದು ಸ್ಟ್ಯಾಚು ಹತ್ರ. ಸೊ ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇರೋದು ಮಾದೇಶ್ವರಂ ದೇವಸ್ಥಾನ, ಅದು ಟೆಂಪಲ್ಲು. ಬಂದಿದ್ದಾಯಿತು, ದೋಸ್ತಂಗೆ ಸರ್ಪ್ರೈಸ್ ಕೊಟ್ಟಿದ್ದು ಆಯಿತು. ಇವಾಗ ನನಗೂ ಬಂದಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರ ಫ್ಯಾಮಿಲಿಲೆಲ್ಲ ಮೀಟ್ ಮಾಡಿಕೊಂಡು, ಅವನ್ನ ಮೀಟ್ ಮಾಡಿಕೊಂಡು ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರು. ಟೈಮ್ ಬಂದು 8:15. ಫುಲ್ಲು ಕತ್ಲೆ ಘಾಟ್ ಸೆಕ್ಷನ್ನು. ಇವಾಗ ನಾವು ಮನೆ ಹೋಗೋಷ್ಟರಲ್ಲಿ 1 ಗಂಟೆ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ನೈಟು, ಟೇಕ್ ಕೇರು. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.